ಜನಾಂಗದ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಮಸ್ಕಾರ. ಆಮೇಲೆ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೂ ಅಭಿನಂದನೆಗಳು ಅದು ಹೇಳ್ತಾ, ಈಗ ಈ ವಿಷಯ ಇಷ್ಟೇ. ಇವತ್ತು ಪ್ರೆಸ್ ಮೀಟಿಂಗ್ ಮಾಡ್ತಿರೋಂಥದ್ದು ಹೊಸವಳಲು ಗ್ರಾಮದ ಸರ್ವೆ ನಂಬರು 141 ಜಮೀನಿಗೆ ಸಂಬಂಧಪಟ್ಟಿದ್ದ ಅಂತ ವಿಷಯಕ್ಕೆ ಇವತ್ತು ನಾವು ಸೇರಿದ್ದೀವಿ. SC/ST ಕೋರ್ಟಲ್ಲಿ ಸುಮಾರು 30-35 ವರ್ಷದಿಂದ ಅಲ್ವಾ, ಕೋರ್ಟು 17-18ರಿಂದ ಕೋರ್ಟು ನಡ್ಕೊಂಬತ್ತಾ ಇತ್ತು. ಈಗ 19/2/2026 ಆಯೋಗ ಒಂದು ಡೈರೆಕ್ಷನ್ ಕೊಟ್ಟಿದೆ, ಆದೇಶವ. ಏನು ಈ ಕುಳ್ವಡಿಕೆ ನಮ್ಮ ಜಮೀನಿಗೆ ಸಂಬಂಧಪಟ್ಟಂತ 9 ಜನರಿಗೆ ಉಳಿದಿರುವ 14 ಸೈಟು ಹಂಚಿಕೆ ಮಾಡಿ ಅಂತವ ಆದೇಶ ಕೊಟ್ಟಿದೆ. ಯಾರಿಗೆ? ಜಮೀನು ಮೂಲ ವಾರಸುದಾರರಿಗೆ. ಆ ಸಂದರ್ಭದಲ್ಲಿ ನೋಡಿ, ಈಗ ಯಾರ್ಯಾರಿಗಾಗೆ ಉಪವಿಭಾಗಾಧಿಕಾರಿ ಅವ್ರಿಗೆ ಹಾಕಿದ್ದಾರೆ, ತಹಶೀಲ್ದಾರ್ ಅವ್ರಿಗೆ ಹಾಕಿದ್ದಾರೆ, ಪುರಸಭೆ ಮುಖ್ಯ ಅಧಿಕಾರಿ ಅವ್ರಿಗೆ ಹಾಕಿದ್ದಾರೆ, ಇನ್ನು ತಾಲೂಕ್ ಪಂಚಾಯತಿ ಅವ್ರಿಗೂ ಸುಧಾ ಹಾಕಿದ್ದಾರೆ. ಅದಾದ ಮೇಲೆ AC ಅವರು ಸುಧಾ ಆರ್ಡರ್ ಮಾಡಿದ್ದಾರೆ ಪುರಸಭೆ ಅವ್ರಿಗೆ, ಮಾಡ್ಕೊಡಿ ಮೂಲ ವಾರಸುದಾರರಿಗೆ 14 ಖಾಲಿ ನಿವೇಶನವನ್ನು ಹಂಚಿಕೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಮಾನ್ಯ ತಹಶೀಲ್ದಾರ್ ಅವರು ಸುಧಾ ಆರ್ಡರ್ ಮಾಡಿದ್ದಾರೆ. ಆದ್ರೂ ಸಹ ಈ ಪುರಸಭೆ ಮುಖ್ಯ ಅಧಿಕಾರಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ಜಮೀನು ವಾರಸುದಾರರಿಗೆ ಈಗ ಖಾತೆ ಮಾಡ್ಬೇಕಾಯ್ತು. ಈ ಸತ್ ಮಾಡುವ ಸಂದರ್ಭದಲ್ಲಿ ಇವರೆಲ್ಲ ಹೋಯ್ತಾರೆ, ಕೇಳ್ತಾರೆ, ಸರ್ ಇಷ್ಟು ವಿಳಂಬ ಆಯ್ತದಲ್ಲ ಏನಕ್ಕೆ ಅಂತಂದ್ರೆ, ನಮಗೆ ಮೇಲಿಂದ ಬೇರೆ ಬೇರೆ ರೀತಿ ಫೋನ್ಗಳು ಬರ್ತಾವೆ, ನಾವು ಮಾಡೋದಿಲ್ಲ, ಆಮೇಲೆ ನೀವು ಪದೇ ಬರಕ್ ಹೋಗ್ಬೇಡಿ, ಬಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಮಾತನ್ನ ಮಾತಾಡ್ತಾ ಇದ್ದಾರೆ. ಯಾರು? ಪುರಸಭೆ ಮುಖ್ಯ ಅಧಿಕಾರಿ ಅಶೋಕ್ ಅಲ್ವಾ ಅವ್ರ ಹೆಸರು, ಅಶೋಕ್ ಅನ್ನೋರು ಇವ್ರಿಗೆ ಬೆದರಿಕೆ ಒಡ್ತಾ ಇದ್ದಾರೆ. ಈ ಬೆದರಿಕೆ ಒಡ್ಡದ ಮೇಲೆ ನಾನು 2 ಬಾರಿ ನಾನು AC ಅವ್ರು ಕಂಡಿದ್ದೀನಿ. AC ಅವರು ಸುಧಾ ಫೋನ್ ಮಾಡಿ ಚೀಫ್ ಆಫೀಸರ್ಗೆ ಬೈದವ್ರೆ, ಏನಕ್ಕಪ್ಪ ಈ ರೀತಿ ಎಲ್ಲ ಮಾತಾಡ್ತೀಯ, ನಿನ್ ಕೆಲಸ ನೀನ್ ಮಾಡು, ಕೋರ್ಟ್ ಆದೇಶವ ಉಲ್ಲಂಘನೆ ಮಾಡಕ್ ಕೂಡ್ದು. ಏನು 9 ಜನಕ್ಕೆ 14 ಸೈಟ್ ಹಂಚಿಕೆ ಆಗಿದೆ, ಹಂಚಿಕೆ ಆದಂತ ಕೆಲಸ ಕಾರ್ಯಗಳ ನೀನು ಪೂರಣಕ ಮಾಡುವಂತವ ಅವರು ಸುಧಾ ಲೆಟರ್ ಹಾಕಿದ್ದಾರೆ. ಮಾನ್ಯ ನಮ್ಮ ತಹಶೀಲ್ದಾರ್ ಸುಧಾ ಅವರು ಫೋನ್ ಮಾಡಿ ಹೇಳಿದ್ರು ಸಹ ವಿಳಂಬ ಮಾಡಿಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಕೇಳಕ್ ಹೋದ್ರೆ ಬರೀ ಉಡಾಫಿ ಮಾತುಗಳನ್ನೇ ಮಾತಾಡೋದು, ಆಮೇಲೆ ಬೆದರಿಕೆ ಮಾತುಗಳು ಮಾತಾಡೋದು. ನೋಡಿ, ಇದು ಇವರ ಆಲೋಚನೆ ಏನಿದ್ದದೋ ಅದು ನಮಗ್ ಗೊತ್ತಿಲ್ಲ. ಬಟ್ ಆಲೋಚನೆ ಒಂದ್ ಕಡೆ ಆದ್ರೆ, ಈ SC/ST ಕೋರ್ಟ್ ಆದೇಶವ ಉಲ್ಲಂಘನೆ ಮಾಡಕ್ಕೆ ಇವ್ರಿಗೆ ಏನ್ ರೈಟ್ಸ್ ಇದೆ? ಹಂಗಾರೆ ಕೋರ್ಟ್ಗೆ ಬೆಲೆ ಇಲ್ವಾ? ಇವರು ಬೇರೆ ಒತ್ತಡ ಒಂದ್ ಕಡೆ ಏನಾರ ಇರ್ಲಿ, ನಾವು ನಮ್ಮ ಒತ್ತಡದಲ್ಲೂ ಅವರು ಕೆಲಸ ಮಾಡ್ಬೇಕಾಗಿಲ್ಲ. ಕೋರ್ಟ್ ಹೇಳಿದೆ, ಕೋರ್ಟ್ ಮೇಲೆ ಇವರು ಕೋರ್ಟ್ ಏನ್ ಡೈರೆಕ್ಷನ್ ಕೊಟ್ಟಿದೆ ಆ ಡೈರೆಕ್ಷನ್ ಅಲ್ಲಿ ಇವ್ರು ಕೆಲಸ ಮಾಡ್ಬೇಕು. ಅದು ಮಾಡೋದು ಬಿಟ್ಬಿಟ್ಟಿತೇನೆ ಇವರು ಬೇರೆ ಬೇರೆ ವಿಚಾರಗಳು ಮಾತಾಡೋದು, ಆಮೇಲೆ ಫೋನ್ ಮಾಡೋದು, ನಿಮ್ಗೆ 9 ಸೈಟ್ ಕೊಡ್ತೀನಿ ಅನ್ನೋದು. ಇನ್ನು 5 ಸೈಟ್ ಯಾರು ಕೊಟ್ಟಿರಿ ಸಮಯ ಚೀಫ್ ಆಫೀಸರೇ? ಇಲ್ಲ ಏನಾರು ನೀವೇನಾರ ಬರ್ಸ್ಕೋಬೇಕು ಅಂತ ಮಾಡಿದ್ರೆ ಏನು 5 ಸೈಟಾ? 9 ಸೈಟ್ ಯಾಕೆ ಕೊಟ್ಟಿರಿ? ಆಯೋಗ ಹೇಳಿರೋದೇನು? 14 ಸೈಟು 9 ಜನಕ್ಕೆ ಹಂಚಿಕೆ ಮಾಡಿ ಅಂತ ಹೇಳಿದೆ. 9 ಸೈಟ್ ನೀವು ಕೊಡ್ತೀವಿ, ಇನ್ನು 5 ಸೈಟ ಕೊಡೋದಿಲ್ಲ ಅಂತವ ಈ ಜಮೀನು ವಾರಸ್ದಾರ ಅವ್ರಿಗೆ ಫೋನ್ ಮಾಡಿ ನೀವು ಹೇಳ್ತೀರಿ ಅಂತಂದ್ರೆ, ನೀವು ಯಾವ ಮಟ್ಟಿಗೆ ಅಲ್ಲಿ ವಾಸ್ತವ ತಿಳ್ಕೊಂಡು ನೀವು ಯಾವ ರೀತಿ ನೀವು ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ಅದನ್ನ ನೀವು ಹೇಳ್ಬೇಕಾಯ್ತದೆ. ಯಾವತ್ತು ದಿನ ಅಂತಂದ್ರೆ ಇದ್ರ ವಿಚಾರವಾಗಿ ನಾವು 21ನೇ ತಾರೀಕು ಇದೇ ತಿಂಗಳು ಟಮಟೆ ಚಳವಳಿಯ ಪುರಸಭೆ ಮುಂಭಾಗ ಸ್ಟ್ರೈಕ್ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಯವ್ರಿಗೂ ಸಹ ಮನವಿಯ ಕೊಟ್ಟಿದೀವಿ ಆಲ್ರೆಡಿ. ಕೊಟ್ಟು ನಾವು ಅವತ್ತೊಂದು ದಿನ ಮಾನ್ಯ AC ಅವರು, ತಹಶೀಲ್ದಾರ್ ಅವರು, ಪಂಚಾಯತಿಯವರು, DC ಅವರು ಆ ಜಾಗಕ್ಕೆ ಬಂದು ಈ ಸಮಸ್ಯೆಯ ಬಗೆಹರಿಸೋವರೆಗೂ ಸಹ ನಾವು ಪುರಸಭೆ ಮುಂಭಾಗನೇ ಕೂತಿರ್ತೀವಿ. ನಮ್ಗೆ ಆಗಿರೋಂಥ ಅನ್ಯಾಯವ ಕ್ಲಿಯರ್ ಮಾಡ್ಕೊಡ್ಬೇಕು. ಒಂದು, ಪುರಸಭೆ ಚೀಫ್ ಆಫೀಸರ್ ಮೇಲೆ ಆಯೋಗದ ಆದೇಶವನ್ನು ಉಲ್ಲಂಘನೆ ಮಾಡಿರುವುದ ವಿಚಾರ ಇಟ್ಟುಕೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕು. ಇವತ್ತೊಂದು ದಿನ ಏನಾಯ್ತದೆ ಅಂತಂದ್ರೆ, ಎಲ್ಲ ಬರೀ ಇವೇ ಉಡಾಫಿ ಮಾತುಗಳು, ಕೋರ್ಟ್ ಆದೇಶಗಳು ಒಂದ್ ಸ್ವಲ್ಪ ವಿಳಂಬ ಮಾಡುವಂಥದ್ದು, ಈ ಕೆಲಸಗಳು ಪುರಸಭೆಯಲ್ಲಿ ನಡೀತಾನೇ ಬರ್ತದೆ.
ಪುರಸಭೆಯಲ್ಲಿ ಅದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಲ್ಲಿ ಕೆಲವೊಂದು 4-5 ಜನ ಒಳಗಡೆ ಹಬ್ಬಗಳು ಸೇರ್ಕೊಬಿಟ್ಟವೆ. ಅವರು ಇವರೆಲ್ಲ ಇಲ್ಲಿ ಡೀಲರ್ಸ್ ಇಟ್ಕೊಳ್ತಾರ. ಅಲ್ಲಿ ಏನೇನ್ ನಡೀತಾ ಇರೋದೋ ಅದು ಗೊತ್ತಿಲ್ಲ. ಇಲ್ಲಿ ಏನ್ ನಡೆದ್ರು ಅಲ್ಲಿ ಆಳೆ ಹೊರಗಡೆ ಗೊತ್ತಾಗೋದು ಇವೆಲ್ಲ ಬೇರೆ ಬೇರೆ ತರ ನಡೀತಾ ಇದೆ. ಅದು ನಡೆಯಕ್ ಕೂಡ್ದು. ಚೀಫ್ ಆಫೀಸರ್ಗೆ ಹೇಳ್ತೀನಿ. ಅವರು ಸುಧಾ ಒಬ್ರು ದಲಿತರು. ಇನ್ನೊಂದು ದಲಿತರಿಗೆ ಇವರು ಅನ್ಯಾಯ ಮಾಡ್ತಾರೆ ಅನ್ನೋದಾದ್ರೆ ಇವರು ನಮ್ ಕ್ಯಾರ್ಪೇಟೆ ತಾಲೂಕಲ್ಲಿ ಕೆಲಸ ಮಾಡಕ್ಕೆ ಅರ್ಹರೇ ಅಲ್ಲ. ದಯಮಾಡಿ ಸ್ವಾಮಿ, ನಿಮ್ಗೆ ಮಾಡಕ್ ಆಗದೆ ಹೋದ್ರೆ ಹೊಂಟೋಗಿ ನೀವು. ಅದ್ ಬಿಟ್ಬಿಟ್ಟು ಸುಮ್ಮನೆ ನೀವು ದಲಿತರು ಅನ್ಕೊಂಡು ನಾನು ದಲಿತರನ್ನೆಯ ಅಂತ ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಕುತ್ಕೊಳ್ಳೋದು, ಈ ಕೆಲಸವ ಖಂಡಿತ ನೀವು ಮಾಡಕ್ ಕೂಡ್ದು. ನಿಮ್ ಕೆಲಸ ಏನೈತೆ ನೀವು ಮಾಡಿ. ಬೇರೆ ಒತ್ತಡ ಇದ್ದದ ಮೇಲಿನ ಅಧಿಕಾರಿಗೆ ಹೇಳಿ, ಈ ತರ ಫೋನ್ ಮಾಡ್ತಾ ಇದಾರೆ ಮಾಡ್ಬೇಡಿ ಅಂತವ್ರೆ, ಏನ್ ನಿಮ್ ಸಮಸ್ಯೆ ಹೇಳ್ಕೋಬಹುದು. ಅದು ಬಿಟ್ಬಿಟ್ಟಿತ್ತೇನೆಯ ಹುಡುಗರುಗಳು ಹೋದಾಗ ಅಲ್ಲಿಗೆ ನಮ್ಗೆ ಅವ್ರು ಫೋನ್ ಮಾಡ್ತಾರೆ, ಇವ್ರು ಫೋನ್ ಮಾಡ್ತಾರೆ, ಮಾಡ್ಬೇಡ ಅಂತವ್ರೆ ಅಂತ ಹೇಳಂತ ಮಾತುಗಳು ನಿಮ್ಮ ಕೆಲ್ಸಕ್ಕೆ ಆ ಜಾಗಕ್ಕೆ ಸೂಕ್ತವಾದ ಮಾತಲ್ಲ ಅದು. ಹಂಗಾಗಿ ದಯಮಾಡಿ ಚೀಫ್ ಆಫೀಸರ್ಗೆ ಹೇಳ್ತೀನಿ, ನಮ್ಮ ಸಮಸ್ಯೆಯ ಏನು ಇದು, ಅವತ್ತೊಂದು ದಿನ ನಾವು ಟಮಟೆ ಚಳವಳಿ ಮಾಡಿ ಆಮೇಲೆ ನಿಮ್ಗೆ ಕೋರ್ಟು ಆದೇಶ ಇದ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಂಗಿಲ್ಲ. ಅವರು ಸುಧಾ ಅದಕ್ಕೆ ಮರ್ಯಾದೆ ಕೊಟ್ಟು ಲೆಟರ್ ಹಾಕಿದ್ದಾರೆ ಬೇಗ ಮಾಡ್ಕೊಡಿ ಅಂತ. SC/ST ಕೋರ್ಟ್ಗೆ ಗೌರವ ಕೊಡ್ತಾ ಇಲ್ಲ. 21ನೇ ತಾರೀಕು ನಮ್ಮ ದಲಿತ ಒಕ್ಕೂಟ ಎಲ್ಲರೂ ಸುಧಾ ಸಹ ಈ